ಕಳೆದ 15-20 ದಿವಸಗಳಿಂದ ನೀವು ನೋಡ್ತಾ ಹೋದರೆ ಬರೇ ಕುರ್ಚಿ ಕದನದಲ್ಲಿ ಬ್ಯುಸಿಯಾಗಿದ್ರು. ನಮ್ಮ ಕೃಷಿ ಸಚಿವರಂತೂ ಪ್ರತಿನಿತ್ಯ ಒಂದಲ್ಲ ಒಂದು ಕುರ್ಚಿ ಕದನದ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಹೊರತು ಅವರ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಯೂರಿಯಾ ಬಂದಿದೆಯಾ ಇಲ್ವಾ, ಬಿತ್ತನೆ ಬೀಜ ಕರೆಕ್ಟಾಗಿ ಹೋಗ್ತಾ ಇದೆಯಾ ಇಲ್ವಾ, ಇದನ್ನು ಯಾವತ್ತಾದ್ರೂ ಅವರು ಗಮನಿಸಿದಿರ್ತಿದೆ ಇಂಥದ್ದೊಂದು ಪರಿಸ್ಥಿತಿ ಬರ್ತಿತ್ತ ಅಂತೇಳಿ. ಇಲ್ಲಿ ಸಚಿವರ ಉಡಾಫೆಯ ಮಾತು ಎಷ್ಟಿದೆ ಅಂತ ಹೇಳಿದ್ರೆ, ಯಾಕಂದ್ರೆ ಸಚಿವರ ಆಗಿರುವಂಥವ್ರಿಗೆ ನೋಡಿ, ಅವ್ರಿಗೆ ಅಧಿಕಾರ ಸಿಕ್ಕಿರುವಂಥದ್ದು ಜನರ ಸೇವೆಯನ್ನು ಮಾಡೋದಕ್ಕೆ ಅಂತೇಳಿ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ. ನಿಜವಾಗಿ ಸೇವೆ ಮಾಡುವಂತಹ ಸಚಿವರುಗಳು, ಇದೇ ಸರ್ಕಾರದಲ್ಲಿರುವಂಥ ಕೆಲವು ಸಚಿವರು ಭಾಳ ಆಕ್ಟಿವ್ ಆಗಿ ಓಡಾಡ್ತಿದ್ರು ಅವರ ಇಲಾಖೆಗಳಲ್ಲಿ. ಆದರೆ ಈ ಸಚಿವರಿಗೆ ಏನಾಗಿದೆ ಅಂತೇಳಿ, ಏನು ಸಮಸ್ಯೆ ಆಗಿದೆ ಕೃಷಿ ಸಚಿವರಿಗೆ? ಅವರು ಹೇಳಿ ಕೇಳಿ ಮಂಡ್ಯದವರು, ಕೃಷಿಯ ಬಗ್ಗೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಜ್ಞಾನ ಅವರಿಗೆ ಇದ್ದೇ ಇದೆ, ಹಳ್ಳಿಗಾಡಿನ ಪ್ರದೇಶದಿಂದ ಬಂದಂಥವ್ರು. ಆದರೆ ರೈತರು ಗೊಬ್ಬರಕ್ಕಾಗಿ ಗೋಳಾಡ್ತಾ ಇದ್ದಾರೆ, ಸಚಿವರು ಉಡಾಫೆಯಿಂದ ಮಾತಾಡ್ತಾ ಇದ್ದಾರೆ, ಉಚಿತ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇವರು ಗೊಬ್ಬರದ ವಿಚಾರಕ್ಕೆ ದಿನಕ್ಕೊಂದು ಹೇಳಿಕೆಯನ್ನ ಕೃಷಿ ಸಚಿವರು ಕೊಡ್ತಾ ಇದ್ದಾರೆ. ಮೊನ್ನೆ ಹೇಳ್ತಾರೆ ಇವರು, ನಮ್ಮಲ್ಲಿ ಯೂರಿಯಾಗೆ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾರೆ. ಅದೆಷ್ಟೋ ಮೆಟ್ರಿಕ್ ಟನ್ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಡ್ತಾರೆ ಇವರು. ಇವರ ಬಾಯಿಗೆ ಬಂದಿದ್ದೇ ಲೆಕ್ಕ. ಬಳಿಕ ಒಂದೇ ದಿನಕ್ಕೆ ಇರಾನ್ ಸಂಘರ್ಷದ ನೆಪ ಹೇಳಿದ್ರು ಸಚಿವರು. ಇವರಿಗೆ ಮೋಸ್ಟ್ಲಿ ಯೂರಿಯಾ ಯಾರು ಸಪ್ಲೈ ಮಾಡ್ತಾರೆ ಅಂತ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಅಂತೇಳಿ ಇವರ ಮಾತುಗಳಿದ್ದೇ ಅಂದಾಜಿಸಲಾಗ್ತಾ ಇದೆ. ಯಾಕೆಂದ್ರೆ ಮುಖ್ಯಮಂತ್ರಿಯವರು ಬರೆದಿರುವಂಥ ಲೆಟರ್ಗೂ ಸಚಿವರು ಕೊಡ್ತಿರುವ ಹೇಳಿಕೆಗೂ ಸಂಬಂಧವೇ ಇಲ್ಲ. ರೈತರು ಮುಂಚಿತವಾಗಿ ಖರೀದಿಯಿಂದ ಸಮಸ್ಯೆ ಅಂತ ಹೇಳಿ ಸಬೂಬು ಹೇಳ್ತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ರೈತರು ಮುಂಚಿತವಾಗಿಯೇ ಖರೀದಿ ಮಾಡಿದ್ರು, ಹಾಗಾಗಿ ಸಮಸ್ಯೆ ಆಗಿದೆ ಅಂತ. ಮುಂಚಿತವಾಗಿ ಖರೀದಿ ಮಾಡಿದ್ರೆ ಅವ್ರೇನು ಊಟ ಮಾಡೋದಿಲ್ಲ ಅಲ್ಲ, ಅದನ್ನು ಹೊಲಕ್ಕೆ ಹಾಕೋದು. ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಪೂರೈಕೆ ಮಾಡೋದಕ್ಕೆ ಆಗಿದೆಯಾ ಇಲ್ವಾ ಅದನ್ನು ನೀವು ಲೆಕ್ಕ ಕೊಡಿ. ವಾಡಿಕೆಗಿಂತಲೂ ಕೂಡ ಹೆಚ್ಚು ಬಿತ್ತನೆಯಿಂದ ಸಮಸ್ಯೆ ಅಂತಿರೋದು ಸಚಿವರು. ನಾನು ಆಗಲೇ ಹೇಳಿದೆ, ಏಪ್ರಿಲ್ ತಿಂಗಳ ಅಂತ್ಯದ ವೇಳೆಗೆ ಮುಂಗಾರು ಪೂರ್ವ ಮಳೆ ಶುರುವಾಯಿತು. ಮೇ ತಿಂಗಳಲ್ಲಿ ಮುಂಗಾರು ಪೂರ್ವ ಮಳೆ ಇತ್ತು. ಜೂನ್ ಆರಂಭಕ್ಕೂ ಮೊದಲೇ ಮೇ 25ನೇ ತಾರೀಕು 26ನೇ ತಾರೀಕಿಗೆ ಮುಂಗಾರು ಶುರುವಾಗಿದೆ ಕರ್ನಾಟಕದಲ್ಲಿ. ಈ ಬಾರಿ ರೈತರಿಗೆ ಗೊಬ್ಬರ ಪೂರೈಸೋದಕ್ಕೆ ಸಾಧ್ಯವಾಗದಿದ್ದಕ್ಕೆ ಕುಂಟು ನೆಪವನ್ನು ಹೇಳ್ತಾ ಇದ್ದಾರೆ ಸಚಿವ ಚಲುವರಾಯಸ್ವಾಮಿ ಅವರು. ಇದು ರಾಸಾಯನಿಕ ಗೊಬ್ಬರ ಬಳಕೆ ತಗ್ಗಿಸುವ ಪ್ರಯತ್ನ ಅಂತೆ. ಸಚಿವರ ಉತ್ತರಕ್ಕೆ ಏನು ಹೇಳಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಇದನ್ನು ನಗಬೇಕು, ಅಳಬೇಕು, ಬೇಜವಾಬ್ದಾರಿಗೆ ಬೈಬೇಕು, ಯಾವುದು ಅರ್ಥ ಆಗ್ತಾ ಇಲ್ಲ. ಸಾವಯವ ಕೃಷಿಗೆ ಪ್ರೋತ್ಸಾಹ ಯತ್ನ ಅಂತೇಳಿ ಚಲುವರಾಯಸ್ವಾಮಿ ಅವರು ಉಚಿತ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಬಿತ್ತನೆ ಮಾಡಿದ ಮೇಲೆ ಸಾವಯವ ಹುಡುಕಿಕೊಂಡು ಹೋಗ್ತಾರೆ ರೈತರು. ಯಾವ ಲಾಜಿಕ್ ಆದ್ರೂ ಬೇಕಲ್ವಾ? ಒಂದು ಹೇಳೋ ಮಾತಿಗೂ ಅಲ್ಲಿರುವಂಥ ವಿಚಾರಗಳಿಗೂ ಲಾಜಿಕ್ ಬೇಕು. ಸಾವಯವ ಮಾಡುವಂಥ ರೈತ ಸಾವಯವ ಮಾಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತು ಸಾವಯವ ಹಿಂಗೆ ಮಾಡಿಸ್ಕೊಳ್ಬೇಕು ಅಂತೇಳಿ. ಆದರೆ ಇಲ್ಲಿ ಈ ಗೊಬ್ಬರ ಕೇಳಿದಂತಹ ರೈತರ ವಿಚಾರ ಏನು, ಅದಕ್ಕೆ ಉತ್ತರ ಕೊಡಿ. ಸಚಿವರ ಮಾತುಗಳನ್ನು ನಿಮಗೆ ತೋರಿಸ್ತೀವಿ. ಯೂರಿಯಾನ DAPನ ಕಡಿಮೆ ಮಾಡೋದ್ರಿಂದ ಇಳುವರಿ ಕಡಿಮೆ ಆಗಲ್ಲ. ಎಲ್ಲ ಬೆಳೆಗೂ ಆಲ್ಟರ್ನೇಟ್ ನಾವು ನ್ಯಾನೋ DAP ನ್ಯಾನೋ ಯೂರಿಯಾ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಸಾವಯವ ಗೊಬ್ಬರ ಉಪಯೋಗಿಸ್ತಕ್ಕಂಥದ್ದು, ಗ್ರೀನ್ ಮೆನ್ಯೂರ್ಗೆ ನಾವು ಸ್ವಲ್ಪ ಹೆಚ್ಚು ಲಾಸ್ಟ್ ಟೈಮು ಅಡಿಷನಲ್ಲಾಗಿ ನಾವು ಬಜೆಟ್ ಕೊಟ್ಟಿದ್ದು, ಇದನ್ನೆಲ್ಲ ಪ್ರಯತ್ನ ನಡೀತಾ ಇದೆ. ಇದು ಒಳ್ಳೆಯದು. ಸಾಯಲ್ ಸ್ಟ್ರೆಂತು, ಸಾಯಲ್ ಹಾಳಾಗ್ತಕ್ಕಂಥ ದೃಷ್ಟಿಯಿಂದ ಮನುಷ್ಯನ ಆರೋಗ್ಯದ ಮೇಲೂ ಪರಿಣಾಮ ಬೀರೋದ್ರಿಂದ ಇವೆಲ್ಲ ಒಳ್ಳೆಯದು. ಇದನ್ನು ಸಾಕಷ್ಟು ಸೈನ್ಸಿಸ್ಟ್ಗಳು ಇನ್ವೆಸ್ಟಿಗೇಷನ್ ಮಾಡಿದಾಗ ರಿಪೋರ್ಟ್ ಇರೋದು ಎಲ್ಲ ಇದೆ. ಇಡೀ ದೇಶದಲ್ಲೂ ಸಹ ಇದೆಲ್ಲ ಚರ್ಚೆ ನಡೀತಾ ಇದೆ. ಮೊನ್ನೆ ಸುಭಾಷ್ ಬಾಳೇಕರ್ ಬಂದಿದ್ದಾಗಲೂ ಒಂದಷ್ಟು ಕಾರ್ಯಾಗಾರ ಮಾಡೋಗಿದ್ದಾರೆ. ಅವರು ಸಹ ಎಲ್ಲ ಕಡೆ ಇದನ್ನು ಪ್ರಚಾರಕ್ಕೆ ಬಿಟ್ಟಿದ್ದಾರೆ, ಒಳ್ಳೆಯದು. ಬಟ್ ಆದರೆ ರೈತರು ಒಂದೇ ಬಾರಿ ಹಿಂದೆ 1940, 50, 60ರಲ್ಲಿ ಹೇಗೆ ಅವಾಗ ಪೂರ್ತಿ ಸಾವಯವ ಗೊಬ್ಬರನೇ ಇತ್ತು. ಆವಾಗ ಹಸಿರು ಕ್ರಾಂತಿ ಆದಾಗ ಹೆಚ್ಚು ನಾವು ಬೇಕು ಅಂತೇಳಿ ಬೆಳೆಸಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ. ಈಗ ಅದಕ್ಕೆ ಕಡಿಮೆ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಕಡಿಮೆ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಸಚಿವರ ಮಾತುಗಳನ್ನು ಕೇಳಿದ್ರೆ ಇವರ ಉತ್ತರ ಹೆಂಗಿದೆ ಅಂತ ಹೇಳಿದ್ರೆ, ಕೈಲಾಗದವರು ಮಾಡ್ತಾ ಇರುವಂಥ ಕೆಲಸ ಅಂತ. ಕೈಲಾಗದವರ ಉತ್ತರ ಇದು. ಯಾಕಂದರೆ ಇವರಿಗೆ ಗೊಬ್ಬರ ಕೊಡೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಈಗ ಉಚಿತ ಸಲಹೆ ಕೊಡ್ಕೊಂಡು ಕೂತಿದ್ದಾರೆ. ಇವರು ಬೆಸ್ಟ್ ಏನಂತ ಹೇಳಿದ್ರೆ, ಒಂದು ಉಚಿತ ಸಲಹಾ ಕೇಂದ್ರವನ್ನು ಸ್ಥಾಪಿಸಿ ಅಲ್ಲಿ ಉಚಿತ ಸಲಹೆಯನ್ನು ಕೊಡ್ತಾ ಕೂತ್ಕೊಳ್ಳೋದು ಬೆಸ್ಟ್. ಕರ್ನಾಟಕದ ಕೃಷಿ ಸಚಿವರ ಉಚಿತ ಸಲಹಾ ಕೇಂದ್ರ, ಕೃಷಿ ಸಚಿವರ ಉಚಿತ ಸಲಹೆಗಳು ಅಂತೇಳಿ ಕೊಡೋದು ಬೆಸ್ಟ್. ಚಲುವರಾಯಸ್ವಾಮಿ ಅವರು ಒಂದು ಅಂಗಡಿ ಇಟ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದವರು, ವಿಧಾನಸೌಧದಲ್ಲಿ ಕೂರೋ ಬದಲಿಗೆ. ಈ ರೀತಿಯಾದ ಉತ್ತರವನ್ನು ಕೊಡ್ತಾರೆ ಒಬ್ಬ ಸಚಿವರಾಗಿ. ಯೂರಿಯಾ ಪೂರೈಸೋದಕ್ಕೆ ಆಗದಿರುವಾಗ
ಸಾವಯವ ಕೃಷಿಗೆ ಪ್ರೋತ್ಸಾಹ ಅಂತೆ. ಯೂರಿಯಾ ಪೂರೈಸೋದಕ್ಕೆ ಇವರಿಗೆ ಆಗ್ತಾ ಇಲ್ಲ, ಅದಕ್ಕೆ ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಡ್ತಿದಾರಂತೆ. ಈಗ ಈ ವರ್ಷ ರಾಜ್ಯದಲ್ಲಿ ಸಾವಯವ ಕೃಷಿ ಹೆಚ್ಚಳಕ್ಕೆ ನಿಮ್ಮ ಕೊಡುಗೆ ಏನಿದೆ ಅದನ್ನಾದ್ರೂ ಕೊಡಿ, ಅದನ್ನಾದ್ರೂ ಹೇಳಿ. ನೀವು ಏನು ಕೊಡುಗೆಯನ್ನು ಕೊಟ್ಟಿದ್ದೀರಿ ಕರ್ನಾಟಕದ ಜನರ ಮುಂದೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡಿ ನೀವು. ಅಥವಾ ಈ ಕ್ಯೂ ನಿಂತಿದಾರಲ್ಲ ಈ ರೈತರ ಹತ್ರ ಹೋಗಿ ನೀವು ಒಂದು ರೌಂಡ್ ನೀವು ಅಲ್ಲಿ ಹೋಗಿ, ಇಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಉಚಿತ ಸಲಹೆ ಕೊಡೋ ಬದಲಿಗೆ ಅಲ್ಲಿ ಆ ರೈತರ ಹತ್ರ ಹೋಗಿ ಹೇಳಿ, ನೀವೆಲ್ಲ ಈ ವರ್ಷದಿಂದ ಸಾವಯವ ಮಾಡಿಬಿಡಿ ಅಂತ. ಅವರು ಉತ್ತರ ಕೊಡ್ತಾರೆ ನಿಮ್ಗೆ. ಅಲ್ಲಿ ಯೂರಿಯಾ ದಾಸ್ತಾನು ಎಷ್ಟಿದೆ ಎಂಬ ನಿಖರ ಮಾಹಿತಿ ನಿಮಗೆ ಗೊತ್ತಿರಲಿಲ್ಲ. ಏಕೆ? ನೀವು ಮೊನ್ನೆ ಹೇಳಿದ್ದೇನು, ನಿನ್ನೆ ಹೇಳಿದ್ದೇನು, ಇವತ್ತು ಹೇಳ್ತಿರೋದೇನು, ನಿಮ್ಗೆ ಯಾಕೆ ಗೊತ್ತಿಲ್ಲ? ಎಷ್ಟು ಯೂರಿಯಾ ಇದೆ ಅನ್ನೋಂಥದ್ದು ನಿಮ್ಮ ಬಾಯಿಯಲ್ಲಿ ಯಾವತ್ತು ಕೂಡ ಇರಬೇಕು. ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನ ಪ್ರತಿ ಅಂಕಿಅಂಶವನ್ನ ಬಾಯಲ್ಲಿ ಹೇಳ್ತಿರ್ತಾರೆ, ಅವರ ನಾಲ್ಗೆಯಲ್ಲಿ ಅದು ಸದಾಕಾಲ ಸಿಗುತ್ತೆ ಆ ಅಂಕಿಅಂಶ. ಆದರೆ ಕೃಷಿ ಸಚಿವರು ಕನಿಷ್ಠ ನೀವು ಇಡೀ ಬಜೆಟ್ ಬೇಡ, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಯೂರಿಯಾ ಲೆಕ್ಕ ಹೇಳಿ ಸ್ವಾಮಿ. ಸ್ವಾಮಿ ಅವರೇ, ಇರಾನ್ ಯುದ್ಧದ ನೆಪವನ್ನ ಸಡನ್ ಆಗಿ ಮುನ್ನೆಲೆಗೆ ತಂದಿದ್ದು ಯಾವ ಕಾರಣಕ್ಕಾಗಿ? ನಿಮಗೆ ಎಲ್ಲಿಂದ ಹೊಳಿತಿದ್ದು? ಇದ್ದಕ್ಕಿದ್ದಂತೆ ಇದನ್ನು ಹೇಳ್ತಿದ್ರಲ್ಲ, ಏನ್ ಕಾರಣ ಇದು? ಕೇಂದ್ರದಿಂದ ಬಂದಿಲ್ಲ ಹಾಗಾದ್ರೆ ಮುಖ್ಯಮಂತ್ರಿ ಅವರಿಗೆ ಗೊತ್ತಿಲ್ವಾ? ಮುಖ್ಯಮಂತ್ರಿ ಅವರು ಯಾವ ಉದ್ದೇಶಕ್ಕಾಗಿ ಕೇಂದ್ರ ಸಚಿವರಿಗೆ ಪತ್ರ ಬರೆದ್ರು? ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಯೂರಿಯಾ ಬಂದಿಲ್ಲ ಅಂತೇಳಿ ಯಾಕೆ ಪತ್ರ ಬರೆದ್ರು? ಏಪ್ರಿಲ್ ತಿಂಗಳಿನಿಂದ ಮಳೆ ಶುರುವಾಗಿದ್ರು, ಯೂರಿಯಾ ದಾಸ್ತಾನು ಸಾಧ್ಯ ಆಗಿಲ್ಲ, ಯಾಕೆ? ಇದಕ್ಕೆ ಉತ್ತರವನ್ನು ಕೊಡಿ. ನೀವು ಕೈಲಾಗದವರಾಗಿದ್ದು ಯಾಕೆ? ನಿಮ್ಮ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ, ಯಾಕೆ? ಉತ್ತರ ಕೊಡಿ. ಮಳೆಗಾಲದಲ್ಲಿ ಎಷ್ಟು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀರಿ? ಎಷ್ಟು ದಾಸ್ತಾನು ಕೇಂದ್ರಗಳನ್ನು ಪರಿಶೀಲಿಸಿದ್ದೀರಿ? ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಏನನ್ನ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ? ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ದಾಸ್ತಾನು ಇದೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ರೈತರ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು ಯಾರ ಹೊಣೆ? ಕೃಷಿ ಇಲಾಖೆಯ ಹೊಣೆ ಅಲ್ವಾ? ಇದ್ದಕ್ಕಿದ್ದಂತೆ ಜಾಸ್ತಿ ಏನು ಬಿತ್ತನೆ ಕಾರ್ಯ ಅಂತ ಚಂದ್ರಲೋಕದಲ್ಲಿ ಹೋಗಿ ಯಾರು ಬಿತ್ತನೆ ಮಾಡಿಲ್ಲ, ಕರ್ನಾಟಕದ ಮಣ್ಣಿನಲ್ಲೇ ಬಿತ್ತನೆ ಮಾಡಿರೋದು. ಕರ್ನಾಟಕದ ರೈತರು ಕೇಳ್ತಾ ಇರುವಂಥದ್ದು ಗೊಬ್ಬರವನ್ನ. ಈ ವರ್ಷ ಕಳಪೆ ಬಿತ್ತನೆ ಬೀಜವನ್ನ ಕೊಡಲಾಗಿದೆ. ಜೂನ್ ತಿಂಗಳಿನಲ್ಲಿ ನಾವು ರಿಪೋರ್ಟ್ ಮಾಡಿದೀವಿ, ಜುಲೈ ಆರಂಭದಲ್ಲಿ ರಿಪೋರ್ಟ್ ಮಾಡಿದೀವಿ ನಾವೇ. ಕಳಪೆ ಗೊಬ್ಬರದ ಪೂರೈಕೆ ಆಗಿದೆ. ಇದಕ್ಕೆ ಯಾರು ಹೊಣೆ? ನಿಮ್ಮ ಇಲಾಖೆ ಹೊಣೆ ಅಲ್ವಾ? ಇದಕ್ಕೆ ಯಾರು ಹೊಣೆ? ಇದಕ್ಕೆ ಕೇಂದ್ರ ಸರ್ಕಾರದಿಂದ ಯೂರಿಯಾ ಪೂರೈಕೆ ಆಗಿದೆಯೇ ಅಂತೇಳಿ ನಿಗಾ ಇಡಬೇಕಾಗಿರುವಂಥದ್ದು ಯಾರು? ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಬೇಕಾಗಿರುವಂಥದ್ದು ಯಾರು? ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಬರಬೇಕಾಗಿರುವಂಥದ್ದು. ಅಧಿಕಾರಿಗಳು ಕೊಟ್ಟಿರುವ ವಿವರವನ್ನ ಓದಿ ಹೇಳೋದಕ್ಕಷ್ಟೇ ರಾಜ್ಯಕ್ಕೆ ಕೃಷಿ ಸಚಿವರು ಬೇಕಾ? ಇವತ್ತು ಎರಡು ಕೈಗಳಲ್ಲಿ ಎರಡು ಪೇಪರ್ಗಳನ್ನ ಇಟ್ಕೊಂಡು ಅಂಕಿಅಂಶಗಳನ್ನು ಹೇಳ್ತಾ ಇದ್ರಲ್ಲ, ಇದಕ್ಕೆ ಕೃಷಿ ಸಚಿವರು ಬೇಕಾಗಿರೋದು ಕರ್ನಾಟಕಕ್ಕೆ ಕೃಷಿ ಸಚಿವರಿಗೆ ಅಷ್ಟು ಗೊತ್ತಿರೋದಿಲ್ವಾ? ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿದ್ದಂಥವ್ರು ಎಷ್ಟು ಕ್ವಿಕ್ ಆಗಿ ಅಲ್ಲಿ ರೈತರ ಜೊತೆಗೆ ಅಲ್ಲಿಯ ಹೊಲಗಳಲ್ಲಿ ಇರ್ತಿದ್ರು. ನಿಮಗೇನಾಗಿದೆ? ಈಗಿನ ಕೃಷಿ ಸಚಿವರಿಗೆ ಏನಾಗಿದೆ? ಸಮಸ್ಯೆ ಏನಾಗಿದೆ? ಸಮಸ್ಯೆ ಇರುವಂಥದ್ದು ಆಸಕ್ತಿಯ ಕೊರತೆ. ಇದು ಯಾವ ಕಾರಣಕ್ಕಾಗಿ ಕೃಷಿ ಸಚಿವರಿಗೆ ಇಲ್ಲಿ ರೈತರಿಗೆ ಬೇಕಾಗಿರುವಂತಹ ಅವಶ್ಯಕವಾಗಿರುವ ಗೊಬ್ಬರವನ್ನು ಪೂರೈಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇದಕ್ಕೆ ಅವರು ನಿಖರವಾದ ಉತ್ತರವನ್ನು ಕೊಡಲೇಬೇಕಾಗಿದೆ ಮತ್ತು ರೈತರ ಸಮಸ್ಯೆಗೆ ಗಮನ ಹರಿಸಲೇಬೇಕಾಗಿದೆ. ಇದು ನಮ್ಮ ಒತ್ತಾಯವೂ ಕೂಡ ಹೌದು, ರೈತರ ಒತ್ತಾಯವೂ ಕೂಡ ಹೌದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.